ಹಾಯ್ ಎವ್ರಿವನ್, ಇವತ್ತು ನಾವು ಕ್ಯಾಲೆಂಡರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಈಸಿ ಟ್ರಿಕ್ಸ್ ಅನ್ನು ತಿಳ್ಕೊಳ್ಳೋಣ. ಇದಕ್ಕೆ ನಮಗೆ ಏನು ಗೊತ್ತಿರಬೇಕಂದ್ರೆ ಡೇ ಕೋಡ್ ಗೊತ್ತಿರಬೇಕು, ಮಂತ್ ಕೋಡ್ ಮತ್ತು ಇಯರ್ ಕೋಡ್ ಗೊತ್ತಿರಬೇಕು. ಡೇ ಕೋಡ್ ಅಂತಂದ್ರೆ ಸಂಡೇ ಟು ಸ್ಯಾಟರ್ಡೇ 0 to 6 ನಂಬರ್ಸ್ ಬರ್ತವೆ. ಅಂದ್ರೆ ಸಂಡೇ ಅಂದ್ರೆ 0, ಮಂಡೇ ಅಂದ್ರೆ 1, ಟ್ಯೂಸ್ಡೇ ಅಂದ್ರೆ 2, ವೆನ್ಸ್ಡೇ ಕೋಡ್ 3, ಥರ್ಸ್ಡೇ ಕೋಡ್ 4, ಫ್ರೈಡೇ ಕೋಡ್ 5, ಸ್ಯಾಟರ್ಡೇ ಕೋಡ್ 6. ಇದು ಗೊತ್ತಿರಬೇಕು ನಮಗೆ ಡೇ ಕೋಡ್. ಅದೇ ರೀತಿ ಮಂತ್ ಕೋಡ್ ಏನಂತಂದ್ರೆ ಜನವರಿ ಟು ಡಿಸೆಂಬರ್ 033614625 ಈ ಒಂದು ಮಂತ್ ಕೋಡ್ ನಮಗೆ ನೆನಪಿರಬೇಕು. ಅಂದ್ರೆ ಇದು ಜನವರಿ 0, ಫೆಬ್ರವರಿ 3, ಮಾರ್ಚ್ 3, ಏಪ್ರಿಲ್ ಕೋಡ್ 6 ಬರುತ್ತೆ, ಮೇ ಕೋಡ್ 1 ಬರುತ್ತೆ, ಜೂನ್ ಕೋಡ್ 4, ಜುಲೈ 6, ಆಗಸ್ಟ್ 2, ಸೆಪ್ಟೆಂಬರ್ 5, ಅಕ್ಟೋಬರ್ 0, ನವೆಂಬರ್ 3, ಡಿಸೆಂಬರ್ 5 ಬರುತ್ತೆ. ಇದು ಶಾರ್ಟ್ಕಟ್ ಆಗಿ ಜನವರಿ ಟು ಡಿಸೆಂಬರ್ ಬರ್ಕೊಂಡು 033614625 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಮಂತ್ ಕೋಡ್ ನಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇಯರ್ ಕೋಡ್ 1700 2000 ವರೆಗೂ ಅಂದ್ರೆ 1700, 1800, 1900, 2000 ಇದ್ರದ್ದು ಇಯರ್ ಕೋಡ್ ಬಂದ್ಬಿಟ್ಟು 4206. 1700 ಕೋಡ್ ಏನಂದ್ರೆ 4, 1800 2, 1900 0, 2000 6. ಇದನ್ನ ಈಸಿಯಾಗಿ 17, 18, 19, 20 4206 ಅಂತ ಹೇಳಿ ಈ ಇಯರ್ ಕೋಡ್ನ ನೆನಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಅಂದ್ರೆ ಇವತ್ತು ನಮಗೆ ಡೇಟ್ 6 ಇದೆ ಅಂತ ಅನ್ಕೊಳ್ಳೋಣ, ಮಂತ್ ಆಗಸ್ಟ್ ಇದೆ, ಇಯರ್ 2025 ಇದೆ. ಈ ಡೇಟ್ 6 ಇದ್ದಾಗ ಯಾವ ಡೇ ಇತ್ತು ಅಂತ ತಿಳ್ಕೊಳ್ಳಿಕ್ಕೆ ಫಾರ್ಮುಲಾ ಏನಂತಂದ್ರೆ ಡೇ ಇಸ್ ಈಕ್ವಲ್ ಟು ಡೇಟ್ ಪ್ಲಸ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಪ್ಲಸ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಡಿವೈಡೆಡ್ ಬೈ 4 ಮಾಡಬೇಕು, ಪ್ಲಸ್ ಮಂತ್ ಕೂಡ ಪ್ಲಸ್ ಇಯರ್ ಕೂಡ ಹೋಲ್ ಡಿವೈಡೆಡ್ ಬೈ 7 ಮಾಡಬೇಕು. ಈ 7 ಯಾಕಂದ್ರೆ ಒಂದು ವಾರದಲ್ಲಿ 7 ದಿನಗಳಿತ್ತು, ಸೊ ಇಲ್ಲಿ 7 ಮಾಡಬೇಕು. ಇಲ್ಲಿ ಡಿವೈಡೆಡ್ ಬೈ 4 ಯಾಕೆ ಮಾಡಿದ್ವಿ ಅಂದ್ರೆ 4 ವರ್ಷಕ್ಕೊಮ್ಮೆ ಲೀಪ್ ಇಯರ್ ಬರುತ್ತೆ, ಸೊ ಇಲ್ಲಿ ಡಿವೈಡ್ ಬೈ 4 ಮಾಡಬೇಕಾಗುತ್ತೆ. ಇದು ನಮಗೆ ಗೊತ್ತಿರಬೇಕು. ಇಯರ್ ಕೋಡ್ ಇದೆಯಲ್ಲ, 1700, 1700, 1900, 2000, ಇದು 1700 ಕೋಡ್ 4, 1800 2, 1900 0, 2006 ಮೇಲೆ 1700 1799 ಇದು ಏನಾಗುತ್ತೆ ಕೋಡ್ 4 ಬರುತ್ತೆ. 1800 1899 2, 1900 1700 1799 4, 1800 1899 2, 1900 1999 0, 2000 1999 ಇಯರ್ ಕೋಡ್ ಏನು ಬರ್ತಂದ್ರೆ 6 ಬರುತ್ತೆ. ಇದು ನಮಗೆ ಈ ಇಯರ್ ಕೋಡ್ ಗೊತ್ತಿರಬೇಕು. ಸೊ ಫಾರ್ಮುಲಾ ಇದೆಯಲ್ಲ, ಆವಾಗಲೇ ಹೇಳಿದಾಗ ಈ ಫಾರ್ಮುಲಾ ನಮಗೆ ಗೊತ್ತಿದ್ರೆ ನಾವು ಡೇನ ಕಂಡುಹಿಡಿಯಬಹುದು. ಈಗ ಫಾರ್ ಎಕ್ಸಾಂಪಲ್ ಡೇಟ್ 6 ಇದೆ, ಮಂತ್ ಆಗಸ್ಟ್ ಇದೆ, ಇಯರ್ 2025 ಇದೆ ಅಂದಾಗ ಈ ಆಗಸ್ಟ್ ಕೋಡ್ ನಾವು ಹುಡುಕಿದ್ರೆ ಸಿಗುತ್ತೆ. ಆಗಸ್ಟ್ ಕೋಡ್ ಏನಿದೆ 2 ಇದೆ. ಎರಡು ಗೊತ್ತಿರುತ್ತೆ ನಮಗೆ. 2025 ಅಂದ್ರೆ ಇಲ್ಲಿ 2000 ಕೋಡ್ ಏನು ಬರುತ್ತೆ 6 ಬರುತ್ತೆ. ಅಂದ್ರೆ 2000 ವರೆಗೆ ಒಳಗೆ ಬರ್ತದೆ 2025. ಸೊ ಇದು ಕೋಡ್ ಏನಾಗುತ್ತೆ 6 ಅಂತ ಇಯರ್ ಕೋಡ್. ಸೊ ಈಗ ನಾವು ಈ ಒಂದು ಡೇನ ಕಂಡುಹಿಡಿಯೋಣ. ಈಗ ಡೇಟ್ ನಮಗೆ 6 ಅಂತ ಗೊತ್ತಿದೆ, ಇಯರ್ 2025 ಅಲ್ಲ, ಇವಾಗ ಡೇಟ್ ಅಂದ್ರೆ 6, ಲಾಸ್ಟ್ 2 ಡಿಜಿಟ್ಸ್ ಆಫ್ ಇಯರ್ ಏನು ಬರುತ್ತೆ 25 ಬರುತ್ತೆ, ಮತ್ತು ಲಾಸ್ಟ್ 2 ಡಿಜಿಟ್ಸ್ ಆಫ್ ಇಯರ್ 25 ಡಿವೈಡೆಡ್ ಬೈ 4 ಬರಬೇಕು. ಮಂತ್ ಕೋಡ್ ಏನಿದೆ ಆಗಸ್ಟ್ 2 ಇದೆ, ಇಯರ್ ಕೋಡ್ ಏನಿದೆ 6 ಇದೆ, ಇದ್ರ ಹೋಲ್ ಡಿವೈಡೆಡ್ ಬೈ 7 ಮಾಡಬೇಕು. ಅಂದ್ರೆ 6 ಪ್ಲಸ್ 25 ಪ್ಲಸ್ ಇದು 4 4 ಆಗಲೇ ಮಾಡಬೇಕು. ಈಗ ರಿಮೈಂಡರ್ ಏನು ಬಂದರೂ ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಯಾಕಂದ್ರೆ 4 24 ಅಂದ್ರೆ 25 ಚಿಕ್ಕದಾದಂಥ ಒಂದು ಸಂಖ್ಯೆಯಿಂದ ಕನ್ಸಿಡರ್ ಮಾಡಬೇಕಾಗುತ್ತೆ. 4 24 ರಿಮೈಂಡರ್ ಏನು ಬಂದರೂ ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್ ಮಂತ್ ಕೂಡ 2 ಪ್ಲಸ್ 6 ಇಷ್ಟನ್ನು ನಾವು ಕೂಡಿಸಿದಾಗ 45 ಬರುತ್ತೆ. 45 ಡಿವೈಡ್ ಬೈ 7 ಮಾಡಿದಾಗ ಇಲ್ಲಿ ಮಾಡಿದ್ವಿ ನೋಡಿ, 7 ಆಗಲೇ 42, 42 ರಿಮೈಂಡರ್ 3 ಇದ್ದಿತ್ತು. ಇಲ್ಲಿ ನಾವು ರಿಮೈಂಡರ್ನ ಕನ್ಸಿಡರ್ ಮಾಡಬೇಕು. 3 ಅಂದ್ರೆ ಇಲ್ಲಿ ಡೇ ಕೋಡ್ ಇಲ್ಲಿ ನೋಡಿ ನಮಗೆ ರಿಮೈಂಡರ್ 3 ಬಂದಿತ್ತು. ಸೊ 3 ಅಂದ್ರೆ ಇಲ್ಲಿ ವೆನ್ಸ್ಡೇ ಬರುತ್ತೆ. ಈ ಡೇ ಕೋಡ್ 3 ಅಂದ್ರೆ ಇದು ವೆನ್ಸ್ಡೇ ನನಗೆ ರಿಮೈಂಡರ್ 3 ಇದೆ. 3 ಅಂದ್ರೆ ನಮ್ಗೆ ಯಾವ್ದು ಗೊತ್ತಾಯ್ತು, ವೆನ್ಸ್ಡೇ ಅಂತ ಗೊತ್ತಾಯ್ತು. ಸೊ ಈ ಒಂದು ಡೇಟ್ ಮಂತ್ ಇಯರ್ ಕೊಟ್ಟಾಗ ಆ ಡೇ ಯಾವ್ದಿತ್ತು ಅಂತ ನಾವು ಈಸಿಯಾಗಿ ಈ ಒಂದು ಟ್ರಿಕ್ ಮೂಲಕ ಕಂಡುಹಿಡಿಯಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. For more tricks, please subscribe my channel and also like my channel.